Welcome to Avina Smart Learning Solutions. ಶಿಕ್ಷಕ ಮಿತ್ರರಾದ ಚಂದ್ರಶೇಖರ್ ಕಲಗಟಿಯವರು ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿದ ಪ್ರಶ್ನೆಗೆ ಉತ್ತರವನ್ನ ನೋಡೋದಕ್ಕಾಗಿ ತಿಳಿಸುವುದಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಪ್ರಶ್ನೆಯನ್ನ ಈಗ ನೋಡೋಣ. ಪ್ರಶ್ನೆಯನ್ನು ನೋಡಿ. 1/6 ಪ್ಲಸ್ ಡ್ಯಾಶ್ ಪೂರ್ಣಾಂಕ 2/6 ಈಸ್ ಈಕ್ವಲ್ ಟು 3.1/2 ಡ್ಯಾಶ್ ದಲ್ಲಿ ಇರಬೇಕಾದ ಅಂಕಿ, ಅಂದ್ರೆ ಈ ಖಾಲಿ ಬಿಟ್ಟ ಜಾಗದಲ್ಲಿ ಇರಬೇಕಾದ ಅಂಕಿಯನ್ನ ನಾವಿಲ್ಲಿ ಕಂಡುಕೊಳ್ಬೇಕಾಗಿದೆ. ಮೊದಲನೇದಾಗಿ ನಾನು ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋದಕ್ಕೆ ಮೊದಲು ನಿಮಗೆ ಗಣಿತದ ಒಂದು ಮುಖ್ಯ ಭಾಗವನ್ನ ತಿಳಿಸ್ತೇನೆ. ನೋಡಿ, ಇಲ್ಲಿ ಈಸ್ ಈಕ್ವಲ್ ಟು ಅಂತಿದೆ. ಇದಕ್ಕೆ ನಾವು ಕನ್ನಡದಲ್ಲಿ ಸಮ ಅಂತ ಕರೀತೇವೆ. ಇದು ಸಮಚಿಹ್ನೆ. ಈ ರೀತಿ ಬಳಕೆ ಆದಾಗ ನೋಡಿ, ಸಮಚಿಹ್ನೆ ಬಳಕೆ ಆದಾಗ ನಮಗೆ ಸಮೀಕರಣ ಬಂದಿರುತ್ತೆ. ಮೂಲ ಗಣಿತದ ಕಲ್ಪನೆಗಳಲ್ಲಿ ಸಮೀಕರಣ ಅಂದ್ರೆ ಯಾವಾಗ ಸಮೀಕರಣ ಬಳಸ್ತೀವಿ ಅಂದ್ರೆ, ಸಮೀಕರಣ ಅಂತ ಯಾವಾಗ ಕರಿತೀವಿ ಅಂದ್ರೆ ಸಮಚಿಹ್ನೆ ಬಳಕೆ ಆಗಿರ್ಬೇಕು. ಅಂದ್ರೆ ಒಂದು ಭಾಗದಲ್ಲಿ ಇಲ್ಲೊಂದಿಷ್ಟು ಪೋರ್ಷನ್ ಅಲ್ಲಿ ನಂಬರ್ಸ್ ಇರ್ತವೆ ಅಥವಾ ಬೀಜಾಕ್ಷರಗಳಿರ್ತವೆ, ಮತ್ತು ಈ ಭಾಗದಲ್ಲಿ ಒಂದಿಷ್ಟು ಇರ್ತವೆ. ಇವೆರಡರ ಮಧ್ಯೆ ಈಸ್ ಈಕ್ವಲ್ ಟು ಬಂದಿರ್ತದೆ. ಅಂದ್ರೆ ಇದನ್ನ ನಾವು LHS ಅಂತ ಕರಿತೀವಿ ಮತ್ತು ಇದನ್ನ RHS ಅಂತ ಕರಿತೀವಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, ಇವು ಎರಡೂ ಈಕ್ವಲ್ ಇದೆ ಅಥವಾ ಸಮ ಇದೆ ಅಂದಾಗ ನಾವು ಇದನ್ನ ಸಮೀಕರಣ ಅಂತ ಕರಿತೇವೆ. ಈ ಕಲ್ಪನಾ ಇದು ಬಹಳ ಮುಖ್ಯವಾದಂತ ಅಂಶ. ಈಗ LHS ಇಸ್ ಈಕ್ವಲ್ ಟು RHS ಅಂತ ನಾವು ಬರ್ಕೊಳ್ಳೋಣ. ನೋಡಿ, ಈಗ LHS ಮತ್ತು RHS ಅನ್ನ ನಾವು ಒಂದ್ ಕಡೆ ನೋಟ್ ಮಾಡ್ಬಿಡೋಣ. ಏನಿದೆ, LHS ಇಸ್ ಈಕ್ವಲ್ ಟು RHS. ಇನ್ನೊಂದು ಗೊತ್ತಿರಲಿ, LHS ನಲ್ಲಿ ಮತ್ತು RHS ನಲ್ಲಿ ಇದ್ದಾಗ ಪೋರ್ಷನ್ಸ್ ಇರ್ತವೆ. ಟೋಟಲ್ ಪೋರ್ಷನ್ ಅಲ್ಲ, ಪಾರ್ಟ್ ಆಫ್ ದ ಪೋರ್ಷನ್. LHS ನಲ್ಲಿ ಸ್ವಲ್ಪ ಭಾಗವನ್ನ ನೀವು ಈ ಕಡೆ ಶಿಫ್ಟ್ ಮಾಡಿದ್ರಿ ಅಂದ್ರೆ ಇಲ್ಲಿ ಪ್ಲಸ್ ಇದ್ದು ಮುಂದೆ ಒಂದು X ಅಥವಾ Y ಅಥವಾ 2 ಇತ್ತು ಅಂತ ಇಟ್ಕೊಳ್ಳೋಣ. +2 ಇದ್ರೆ LHS ಇಂದ RHS ಹೋದ್ರೆ -2 ಆಗುತ್ತೆ. ಅಥವಾ ಇಲ್ಲಿ -X ಇತ್ತು ಅಂದ್ರೆ LHS ಅಲ್ಲಿ ಈ ಕಡೆ ಹೋದ್ರೆ +X ಆಗುತ್ತೆ. ರಿವರ್ಸಲ್ ಕೂಡ ಕರೆಕ್ಟ್ ಇದು. ಅಂದ್ರೆ RHS ಅಲ್ಲಿ ನಿಮಗೆ +Y ಇತ್ತು ಅಂದ್ರೆ LHS ಹೋದ್ರೆ -Y ಆಗುತ್ತೆ. ಈ ಕಲ್ಪನೆ ಗೊತ್ತಿದ್ರೆ ಈ ಲೆಕ್ಕವನ್ನ ಬಹಳ ಸರಳವಾಗಿ ಬಿಡಿಸಬಹುದು. ಈಗ ನಾವು ಪ್ರಶ್ನೆಗೆ ಹೋಗೋಣ. ಆ ಪ್ರಶ್ನೆಯಲ್ಲಿರುವಂತೆ ನಾವೇನ್ ಮಾಡೋಣ, 1/6 ಅನ್ನೋದು ನಮ್ಗಿಲ್ಲಿ ಗೊತ್ತಿದೆ, ಇದನ್ನ ಕೊಡಲಾಗಿದೆ. ಏನು ಇಲ್ಲ ಇಲ್ಲಿ ಅಂದ್ರೆ ಚಿಹ್ನೆ. ನೋಡಿ, ಇಲ್ಲಿ ಯಾವ ಚಿಹ್ನೆಯನ್ನು ಬಳಸಿಲ್ಲ ಅಂದ್ರೆ ಸಂಖ್ಯೆಯ ಮುಂದೆ, ಭಿನ್ನರಾಶಿಯ ಮುಂದೆ, ದಶಮಾಂಶಗಳ ಮುಂದೆ ಯಾವುದೇ ಚಿಹ್ನೆ ಇರದೆ ಹೋದ್ರೆ ಪ್ಲಸ್ ಇರುತ್ತೆ. ಹೌದಾ? ಧನ ಪೂರ್ಣಾಂಕ ಅಥವಾ ಧನ ಚಿಹ್ನೆ ಅಲ್ಲಿ ಇರಬೇಕು. ಪ್ಲಸ್ ಇದೆ ಅಂತ ಭಾವಿಸೋಣ. ನಮಗೆ ಬೇಕಾಗಿರುವಂತ ಈ ಖಾಲಿ ಬಾಕ್ಸ್ ಜೊತೆಗಿರುವಂತದ್ದು ಇದೇನಿದೆ, ಇದು ಮಿಶ್ರ ಭಿನ್ನರಾಶಿ. ಇದನ್ನ ಇಲ್ಲೇ LHS ನಲ್ಲಿಟ್ಟು, ಹೌದಾ, ಉಳಿದ ಭಾಗವನ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, LHS ನಲ್ಲಿ 1/6 ಅನ್ನ ತೆಗೆದ್ರೆ ಉಳಿದ ಪೋರ್ಷನ್ ಏನಿದೆ, ಪ್ಲಸ್ ಬರೆದಿಲ್ಲ ನಾನು, ಯಾಕಂದ್ರೆ ಪ್ಲಸ್ ಬಿಟ್ಟರು ಕೂಡ ನಡೆಯುತ್ತೆ. ಡ್ಯಾಶ್ ಪೂರ್ಣಾಂಕ 2/6 ಈಸ್ ಈಕ್ವಲ್ ಟು ಈ ಭಾಗ 1/6 ಈ ಕಡೆ ಶಿಫ್ಟ್ ಆಯ್ತು ಅಂದ್ರೆ ಆಗೋದಕ್ಕಿಂತ ಮೊದಲು ಉಳಿದ ಭಾಗ ಏನಿದೆ RHS ನಲ್ಲಿ 3.1/2 ಅದನ್ನ ಬರ್ಕೊಳ್ಬೇಕು. ಆಗಿರುವಂತದ್ದು ಯಾವುದು, +1/6 ಇದ್ದದ್ದು ಈ ಕಡೆ ಶಿಫ್ಟ್ ಆದಾಗ -1/6 ಆಯ್ತು. ಈಗ ಈ ಸಮೀಕರಣವನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಅಂದ್ರೆ ಬಿಡಿಸ್ತಾ ಹೋಗೋಣ. ಆಗ ಉತ್ತರಗಳು ನಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ, ಇದು ನಮ್ಗೆ ಇಲ್ಲಿ ಕೊಟ್ಟಿರುವಂತ ಏನಿದೆ 3.1/2, ಇದು ನಮಗೆ ಮಿಶ್ರ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾರೆ. ಈ ಮಿಶ್ರ ಭಿನ್ನರಾಶಿಯಲ್ಲಿದ್ದಾಗ ನಾವು ಇದನ್ನ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಟ್ರೆಡಿಷನಲ್ ಮೆಥಡ್ ನಲ್ಲಿ ಮಿಶ್ರ ಇದ್ದದನ್ನ ವಿಷಮ ಮಾಡಿ ಮಾಡ್ತೇವೆ. ಹೌದಾ? ಆ ಮೆಥಡ್ ನಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, 3 × 2 6 + 1 7 7/2 ಆಗುತ್ತೆ. ಅಂದ್ರೆ ಇಸ್ ಈಕ್ವಲ್ ಟು 7/2 ಆಯ್ತು. ಆ ನಂತರ ಉಳಿದ -1/6 ಅನ್ನ ಅದೇ ರೀತಿ ಬರ್ಕೊಳ್ಳೋಣ. ಇದನ್ನ ಮುಂದುವರಿಸಿದ್ರೆ ಏನಾಗುತ್ತೆ, 7/2 -1/6 ಇದೆ. ಇಲ್ಲಿ ನೋಡಿ, 2 ಮತ್ತು 6 ಇವೆರಡು ಛೇದಗಳು. ಇವೇನಿದೆ, ಛೇದಗಳಿವೆ. ಛೇದಗಳು ಅಸಮ ಇದ್ದಾಗ ನಾವೇನ್ ಮಾಡಬೇಕು,
ಅವುಗಳ ಲಸಾವನ್ನ ಮಾಡಬೇಕು. ಅವುಗಳ ಲಸ ಮಾಡಿ ಸಮ ಮಾಡ್ಕೊಳ್ಬೇಕು. ಹೌದಾ? ಈಗ ಛೇದಗಳ ಲಸವನ್ನ ಮಾಡೋಣ. ಯಾವ್ಯಾವ ಇದೆ ನೋಡಿ, 2 ಮತ್ತು 6. ಲಸವನ್ನ ಮಾಡಿ ನೋಡೋಣ. ಲಸ 2 ಮತ್ತು 6 ಲಸ. ಎರಡು ಸಂಖ್ಯೆಗಳು ಸಮ ಇದೆ ನೋಡಿ, 2, 6. ಹಾಗಾಗಿ 2ರಿಂದ ಭಾಗಿಸೋಣ. 2 1 ಮತ್ತೆ 2 3. ಹೌದಾ? ಈಗ ನೆಕ್ಸ್ಟ್ ಏನ್ ಮಾಡೋಣ, 1 3 ಇದೆ, 3ರಿಂದ ಭಾಗ ಹೋಗುತ್ತೆ 3. ಸೊ 3 ಒಂದಕ್ಕೆ 1 ಆಸ್ ಇಟ್ ಈಸ್, 3 1 3. ಈಗ 2 ಮತ್ತೆ 3 ಇವೆರಡರ ಗುಣಲಬ್ಧ ಇಂಟು ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಅದು ಲಸ ಆಗಿರುತ್ತೆ. ಸೊ ಹಾಗಾದ್ರೆ 2 ಮತ್ತು 3ರ ಲಸ 6 ಆಯ್ತು. 2 3 6. ಹೌದಾ? ಈಗ ಏನ್ ಮಾಡ್ಬೇಕು, ಈ 6ಅನ್ನ ನಾವು ಛೇದಗಳಲ್ಲಿ ಅಂದ್ರೆ ಈ ಲೆಕ್ಕದ ಛೇದದಲ್ಲಿ ಬರ್ಕೊಳ್ತೇವೆ. ಇಸ್ ಈಕ್ವಲ್ ಟು ಛೇದದಲ್ಲಿ 6 ಬರೆಯೋಣ. ಅನಂತರ ಈಗ ಛೇದಗಳನ್ನು ಸಮಗೊಳಿಸಿದಾಗ ಮೇಲೆ ಅಂದ್ರೆ ಈ ಭಾಗದಲ್ಲಿ 2 ಇದೆ. ಈ 2 ಮತ್ತು 6ಕ್ಕೆ ಏನ್ ಸಂಬಂಧ, ಛೇದದಲ್ಲಿ 6 ಬಂದಾಗ 2 3 6 ಆಗುತ್ತೆ ಇದು. ಅನಂತರ ಇಲ್ಲಿ 6 ಇದೆ, 6 1 6 ಆಗುತ್ತೆ. ಹೌದಾ? ಇದನ್ನು ಬರ್ಕೊಂಡ್ರಿ. ಆನಂತರ ಮುಖ್ಯವಾದಂತ ಅಂಶ, ಈಗ ಇಲ್ಲಿ ಘಟ್ಟದಲ್ಲಿ ಗುಣಿಸಿದ್ರಿ, 2 3 6 ಆಯ್ತು ಈಗ ಇದು. ಹೌದಾ? ಮತ್ತೆ 6 1 6 ಆಯ್ತು. ಮುಂದಿನ ಭಾಗದಲ್ಲಿ ಮುಂದಿನ ಸ್ಟೆಪ್ ನಲ್ಲಿ ನಾವೇನ್ ಮಾಡ್ತೀವಿ ನೋಡಿ, ಇಂಟು 3 ಆಗಿತ್ತು, ಇಂಟು 1 ಆಗಿತ್ತು. ಈಗ ಇವೆರಡನ್ನ ಗುಣಿಸ್ತೀವಿ ಮತ್ತು ಇವೆರಡನ್ನ ಗುಣಿಸ್ತೀವಿ. ಹೌದಾ? 7 3 ಎಷ್ಟು, 21 ಮೈನಸ್ 1 1 1 ಮೈನಸ್ 1. ತಿಳಿತಲ್ವಾ? ಈಗ ಇದನ್ನ ಲೆಕ್ಕ ಮಾಡಿದ್ರೆ 21ರಲ್ಲಿ 1 ಕಳೆದ್ರೆ ನಿಮ್ಗೆ ಗೊತ್ತಿದೆ, ಇದು ಸರಳ ವ್ಯವಕಲನ ಲೆಕ್ಕ, 20 ಬರುತ್ತೆ. ಸೊ ಹಾಗಾಗಿ ಉತ್ತರ ಇಸ್ ಈಕ್ವಲ್ ಟು 20/6 ಆಯ್ತು. ಸೊ ಈಗ ಬಂದಿರುವಂತದ್ದು ಏನಿದೆ, ಇದು ನಮಗೆ ಇಲ್ಲೇನು ಕೊಡಲಾಗಿದೆ, ಈಗ ಬಂದಿರುವಂತ ಉತ್ತರ ಏನಿದೆ, ಇದು ನಮಗೆ ವಿಷಮ ಭಿನ್ನರಾಶಿಯಲ್ಲಿದೆ. ಯಾವ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಆದ್ರೆ ನಮಗೆ ಮಿಶ್ರದಲ್ಲಿ ಮಾಡಿದಾಗ ಮಾತ್ರ ನಮ್ಗೆ ಉತ್ತರ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಹಾಗಾದ್ರೆ ಇದನ್ನ ಮಿಶ್ರಕ್ಕೆ ಯಾವ ರೀತಿ ಮಾಡಬೇಕು, 20/6 ಅಂತಿದೆ. ಹಾಗಾಗಿ ನಾವು 20ಅನ್ನ 6ರಿಂದ ಭಾಗಿಸೋಣ. ಬರ್ಕೊಳ್ಳಿ, 20 ಭಾಗ್ಲೆ 6, 20 ಭಾಜ್ಯ ಹಾಗೂ 6 ಭಾಜಕ ಭಾಗಿಸ್ತಾ ಹೋಗೋಣ. 6 2 12, 6 3 18. ಅಂದ್ರೆ 6 3 18 ಆಯ್ತು. 18 ಬರ್ಕೊಂಡ್ರಿ. ಇವೆರಡರ ವ್ಯತ್ಯಾಸ 2 ಬಂತು. ಹೌದಾ? ಈಗ ಇಲ್ಲಿ ಬಂದಿರುವ 2 ಏನಿದು, ಶೇಷ. ಅನಂತರ 3 ಏನಿದು, ಭಾಗಲಬ್ಧ. ಹಾಗಾದ್ರೆ ನಮಗ್ ಗೊತ್ತೇ, ಈಗ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕಾದ್ರೆ ಇಲ್ಲಿ ಬಂದಿರುವ ಶೇಷವನ್ನ ಅಂಶವಾಗಿ ಬರೆದುಕೊಳ್ಬೇಕು. ಅನಂತರ ಭಾಗಲಬ್ಧವನ್ನ ಏನ್ ಮಾಡ್ಬೇಕು ನಾವು, ಭಾಗಲಬ್ಧವನ್ನ ಪೂರ್ಣಾಂಕವಾಗಿ ಮುಂದೆ ಬರ್ಕೊಳ್ಬೇಕು. ಹೌದ್ರಿ? ಅಂಶ ಗೊತ್ತಾಯ್ತು, ಪೂರ್ಣ ಗೊತ್ತಾಯ್ತು. ಮತ್ ಛೇದ ಏನು? ಛೇದ ಇಲ್ಲಿ ಏನಿತ್ತು, 6 ಇತ್ತಲ್ಲ, ಛೇದಗಳು ಸೇಮ್ ಇರುತ್ತೆ. ಛೇದ ಏನಿದೆ ಸೇಮ್ ಬರಿಬೇಕು. ಸೊ ಹಾಗಾದ್ರೆ ಏನಾಗುತ್ತೆ ನೋಡಿ, ಈಗ ಇದು ಇಸ್ ಈಕ್ವಲ್ ಟು 3 ಪೂರ್ಣಾಂಕ 2/6. 3 ಅನ್ನೋದು ಇಲ್ಲೇನು ಭಾಗಲಬ್ಧ ಬರ್ದಿರಿ, 2 ಅಂಶ ಇದೆ, ಛೇದ 6 ಇದೆ. ತಿಳಿತಲ್ವಾ? ಈಗ 3 ಪೂರ್ಣಾಂಕ 2/6 ಬಂತು. ಅಂದ್ರೆ ಸೊಲ್ಯೂಷನ್ ನಮಗೆ ಸಿಕ್ತು. ನೋಡಿ, ನಮ್ಗೇನ್ ಬೇಕಾಗಿತ್ತು, ಈ ಭಾಗ ನಾನು ಇಲ್ಲಿ ಹೈಲೈಟ್ ಮಾಡ್ತೇನೆ, ಸ್ವಲ್ಪ ನೋಡಿ. ನಾವು ಸಾಲ್ವ್ ಮಾಡಿರೋ ಈಕ್ವೇಶನ್ ಏನು, ಈ ಈಕ್ವೇಶನ್ ಡ್ಯಾಶ್ ಪೂರ್ಣಾಂಕ 2/6 ಇಸ್ ಈಕ್ವಲ್ ಟು ನಮಗೆ 3 ಪೂರ್ಣಾಂಕ 2/6. ಅಂದ್ರೆ ಡ್ಯಾಶ್ ಇದ್ದ ಜಾಗದಲ್ಲಿ ಏನ್ ಬಂದಿದೆ ಈಗ ನಮ್ಗೆ 3. ಈ 3ನ್ನ ಡ್ಯಾಶ್ ನಲ್ಲಿ ನಾವೀಗ ತುಂಬಿದ್ರೆ ಏನಾಗುತ್ತೆ ಗಮನಿಸಿ, 3 ಪೂರ್ಣ 2/6 ಆಯಿತು. ಹಾಗಾದ್ರೆ ಉತ್ತರ ಏನಿದಕ್ಕೆ 3. ಹೌದಲ್ವಾ? ನಾವು ಉತ್ತರ ಏನಂತ ತುಂಬಬಹುದು, 3 ಅಂತ ತುಂಬಬಹುದು. ಉತ್ತರ 3. ಹೌದಾ? ಸರಿ, ಇದು ಟ್ರೆಡಿಷನಲ್ ಮೆಥಡ್ ಆಯ್ತು. ನಾವೀಗ ಶಾರ್ಟ್ಕಟ್ ಮೆಥಡ್ಗೆ ಯಾವ ರೀತಿ ಬಳಸಬಹುದು, ಇದನ್ನ ಶಾರ್ಟ್ಕಟ್ ಮೆಥಡ್ ನಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಈಗ ಶಾರ್ಟ್ಕಟ್ ಮೆಥಡ್ ಅನ್ನ ನೋಡೋಣ. ನೋಡಿ, ಇಲ್ಲಿ ನಮಗೆ ಶಾರ್ಟ್ಕಟ್ ಮೆಥಡ್ ನಲ್ಲಿ ಯಾವ ರೀತಿ ಮಾಡಬಹುದು ಅಂದಾಗ ಇಲ್ಲೂ ಕೂಡ ನಾನು 2 ರೀತಿ ಶಾರ್ಟ್ಕಟ್ಸ್ ಅನ್ನ ತೋರಿಸ್ತೇನೆ. ಮೊದಲನೇದಾಗಿ ನಾನು ಫಸ್ಟ್ಗೆ ಇದನ್ನ ಯಾವ ರೀತಿ ಶಾರ್ಟ್ಕಟ್ ಮಾಡಬಹುದು ಅಂತ ಹೇಳೋದಕ್ಕಿಂತ ಮೊದಲು ನಿಮಗೆ ಸ್ವಲ್ಪ ಪರಿಕಲ್ಪನೆಗಳನ್ನ ಪರಿಚಯ ಮಾಡಿಸ್ತೀನಿ. ಇಲ್ಲಿ ಯಾವ ಪರಿಕಲ್ಪನೆ
ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ LHS RHS ನಿಮ್ಗೆ ಗೊತ್ತಾಗಿದೆ. ಈಗ ಇಲ್ಲಿ ನಾನು ಶಾರ್ಟ್ಕಟ್ ನಲ್ಲಿ ಬಳಸ್ತಾ ಇರುವಂತ ಮೆಥಡ್ ನಲ್ಲಿ ನಾನು ಇಲ್ಲಿ ಛೇದಗಳನ್ನ ಭಿನ್ನ ರಾಶಿಯಲ್ಲಿ ಬರುವಂತಹ ಒಂದು ಪರಿಕಲ್ಪನೆ, ಭಿನ್ನ ರಾಶಿಯಲ್ಲಿ ನಮಗೆ ಸಮಾನ ಭಿನ್ನ ರಾಶಿ ಅಂತ ಒಂದು ಪರಿಕಲ್ಪನೆ ಬರುತ್ತೆ. ಸಮಾನ ಭಿನ್ನ ರಾಶಿ. ಸಮಾನ ಭಿನ್ನ ರಾಶಿ ಅಂದ್ರೆ ನೋಡಿ, ಸಮ ಅಲ್ಲ ಸಮಾನ ಅಂತಿದೆ. ಸಮಾನ ಅಂದ್ರೆ ಉದಾಹರಣೆಗೆ 2/5 ಅಂತಿದ್ರೆ ಇದರ ಸಮಭಿನ್ನ ರಾಶಿ ಮಾಡಬೇಕು, ಸಮಾನ ಭಿನ್ನ ರಾಶಿ ಮಾಡಬೇಕು ಅಂದ್ರೆ ಅಂಶ ಮತ್ತು ಛೇದಗಳಲ್ಲಿ 2ರಿಂದ ಗುಣಿಸ್ರಿ, ಅವಾಗ 4/10 ಆಗುತ್ತೆ. ಅಥವಾ 3ರಿಂದ ಗುಣಿಸಿದ್ರೆ ನಿಮಗೆ ಉತ್ತರ ಅದು 6/15 ಆಗ್ತಿತ್ತು. ಹೌದಾ? ಅಂಶ ಮತ್ತು ಛೇದಗಳಿಗೆ ಒಂದೇ ಅಂಕಿಯಿಂದ ಗುಣಿಸೋದ್ರಿಂದ ಇದರ ವಿರುದ್ಧ ಕ್ರಿಯೆಗೆ ನಾವು ಕನಿಷ್ಠ ರೂಪ ಅಥವಾ ಆದರ್ಶ ರೂಪ ಅಂತ ಕೂಡ ಕರಿತೀವಿ. ಅಂದ್ರೆ ಇಲ್ಲಿ ಗುಣಿಸಿದ್ದನ್ನ ಅಲ್ಲಿ ಕನಿಷ್ಠ ರೂಪದಲ್ಲಿ ಭಾಗಾಕಾರ ಮಾಡ್ತೀವಿ. ಈ ಪರಿಕಲ್ಪನೆಯನ್ನ ನಾನು ಯಾವ ರೀತಿ ಬಳಸ್ತೀನಿ ಅನ್ನೋದನ್ನ ಈ ಮೆಥಡ್ ನಲ್ಲಿ ನೋಡಿ. ಈಗ ನಾವು ಶಾರ್ಟ್ಕಟ್ ಮೆಥಡ್ ಅನ್ನ ನೋಡೋಣ. ಏನ್ ಮಾಡ್ಬೋದು? ಸೇಮ್ RHS LHS ಏನಿತ್ತಲ್ವ, ಈ ಪ್ಲಸ್ ನಮ್ಗೆ ಗೊತ್ತಿದೆ, ಇದನ್ನ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ಅದೇ ರೀತಿ ಈಗ ಬರ್ಕೊಳ್ಬೇಕು. LHS RHS ನಲ್ಲಿ LHS to RHS ಶಿಫ್ಟ್ ಮಾಡಿ ನಮ್ಗೆ ಗೊತ್ತಿರದಿರೋ ಪದವನ್ನು ಮಾತ್ರ ಒಂದು ಕಡೆ ಬರ್ಕೊಳ್ಳೋಣ. 2/6 ಅಂದ್ರೆ ಡ್ಯಾಶ್ ಪೂರ್ಣಾಂಕ 2/6 ಏನ್ ಬರ್ಬೇಕು ಇಲ್ಲಿ? ನಿಮ್ಗೆ ಈಗಾಗಲೇ ಗೊತ್ತಿದೆ, 3.1/2 ಮೈನಸ್ 1/6. ಈಗ ಶಾರ್ಟೆಸ್ಟ್ ವೇ ಅಂದ್ರೆ ನೋಡಿ, ಈ 3ಅನ್ನ ಬಿಟ್ಬಿಡಿ. ಈ 3ಅನ್ನ ಬಿಟ್ಬಿಡಿ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ. 3.1/2 ಅಂದ್ರೆ 3/2 ಅಂತ ಅರ್ಥ ಮಾಡ್ಕೊಂತೀವಿ. ಅಂದ್ರೆ 3 ಮತ್ತು ಅರ್ಧ. ಇದನ್ನ ನಾವು ಈ ರೀತಿ ಕೂಡ ಬರ್ಕೊಳ್ಬಹುದು. 3 + 1/2 ಅಂದ್ರೂ ಕೂಡ ಅದೇ ಬರುತ್ತೆ. ನೀವು ಚೆಕ್ ಮಾಡಿ ಕೂಡ ನೋಡಬಹುದು. ಈ ಕಲ್ಪನೆಯಲ್ಲಿ 3ಅನ್ನ +3 ಅಂತ ಹೊರಗೆ ತೆಗೆದ್ಬಿಟ್ರೆ 1/2 and 1/6 ಆಯ್ತು. ಈಗ ಸಮಾನ ಭಿನ್ನರಾಶಿ ಪರಿಕಲ್ಪನೆ ಬಳಸೋದಾದ್ರೆ ಈ 2ಅನ್ನ R ಮಾಡಬೇಕಾದ್ರೆ ಇಂಟು 3 ಮಾಡ್ತೀವಿ. ಮತ್ ಮೇಲ್ 3 ಇಂಟು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? 3/6 ಆಗುತ್ತೆ. ಮತ್ತಿಲ್ಲಿ 1/6 ಇರುತ್ತೆ. ಹೌದಾ? 3ನ ಅದೇ ರೀತಿ ಬರ್ಕೊಂಡು ನಾವೀಗ ಅಲ್ಲಿ ಬರ್ದ್ಬಿಡೋಣ. 3.3/6 ಮೈನಸ್ 1/6. ಇದು ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೇನೆ, ಗೊಂದಲ ಬೇಡ. 3/6 ಈ ರೀತಿ ನಾವು ಲೆಕ್ಕಕ್ಕೋಸ್ಕರ ಬರೆದಿದ್ದೇವೆ. ಕನಿಷ್ಠ ರೂಪದಲ್ಲಿ ಇರಬೇಕು. ಮಿಶ್ರ ಭಿನ್ನ ರಾಶಿಯಲ್ಲಿ ಯಾವಾಗ್ಲೂ ಕೂಡ ಕನಿಷ್ಠ ರೂಪದಲ್ಲೇ ಇಡಬೇಕು ನಾವು. ಹೌದಾ? ಕನಿಷ್ಠ ರೂಪದಲ್ಲೇ ಇಡಬೇಕು. ಆದ್ರೆ ನಮ್ಮ ಅನುಕೂಲಕ್ಕಾಗಿ ಇಲ್ಲಿ ಈ ರೀತಿ ಮಾಡಿದ್ದೇನೆ. ಸೊ ಈಗ 2 ಛೇದಗಳು ಸಮ ಇವೆ. ಬಹಳ ಸರಳ ಇದನ್ನು ಮಾಡುವಂತ ತಂತ್ರ. ಏನ್ ಮಾಡ್ಬೋದು ನೋಡಿ, 3 ಮೈನಸ್ 1 ಕಳೆದ್ರೆ 2 ಬರ್ತದೆ, ಛೇದ 6 ಇರ್ತದೆ. ಅಂದ್ರೆ 3.1/2 ಬರಬೇಕು ಉತ್ತರ. ಹೌದಲ್ವಾ? ಏನ್ ಬರ್ಬೇಕು? 2/6 ಬರಬೇಕು. ಯಾಕಂದ್ರೆ 3ರಲ್ಲಿ 1 ಹೋದ್ರೆ 2 ಆಗುತ್ತೆ. 3.2/6 ಬಂತು. ಸಿಂಪಲ್ ಇದೆ, ಬಂದ್ಬಿಡ್ತಲ್ವಾ ಉತ್ತರ ನಿಮ್ಗೆ. ಯಾಕೆ? ಈ ಅವ್ಯಕ್ತ ಪದ ನಮ್ಗೆ ಗೊತ್ತಾಯ್ತು ಇಲ್ಲಿ 3 ಅಂತ. ನೋಡಿ, ಗೊತ್ತಾಗಿಲ್ವಾ? 3 ಉತ್ತರ. ಸೊ ಈ 3ಅನ್ನು ನಾವೀಗ ಉತ್ತರ ಅಂತ ಪರಿಗಣಿಸಿ ಬಾಕ್ಸ್ ಅಲ್ಲಿ ಫಿಲ್ ಅಪ್ ಮಾಡಬಹುದು. ಹೌದಲ್ವಾ? ಶಾರ್ಟ್ಕಟ್ ಮೆಥಡ್. ಇದಕ್ಕಿಂತಲೂ ಇನ್ನೊಂದು ಶಾರ್ಟ್ಕಟ್ ಇದೆ, ಅದನ್ನು ಕೂಡ ನಾನು ಇವಾಗ ತಿಳಿಸ್ತೇನೆ. ಈಗ ನೋಡಿ, ಇದಕ್ಕಿಂತ ಏನಪ್ಪಾ ಮತ್ತಿನ್ನೇನು ಶಾರ್ಟ್ಕಟ್ ಇರಬಹುದು ನೋಡಿ, ಬಹಳ ಸರಳ ಇದೆ. ಸೊ ಕಲ್ಪನೆ ಏನು ಅಂದ್ರೆ ಪ್ರತ್ಯೇಕ ಮಾಡಿ ಬರೆಯುವಂಥದ್ದು. 3.1/2 ನಾನು ಯಾವ ರೀತಿ ಬರೀಬಹುದು? 3/2 ಅಂದ್ರೆ 3 + 1/2 ಅಂತ ಬರೆಯುವ ಕಲ್ಪನೆಯನ್ನ ಮಾಡ್ತಾನೆ. ಅಂದ್ರೆ ಡ್ಯಾಶ್ ಪೂರ್ಣಾಂಕ 2/6 ಇದ್ರೆ ಅದನ್ನ ನಾನು ಯಾವ ರೀತಿ ಬರೀಬಹುದು? ಡ್ಯಾಶ್ +2/6 ಅಂತ ಬರೀಬಹುದು. ಹೌದಾ? ಈ ಪರಿಕಲ್ಪನೆಯನ್ನ ಬಳಸಿ ನಾನು ಇನ್ನೊಂದು ಶಾರ್ಟ್ಕಟ್ ಅನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಈಗ ನೋಡೋಣ. ಮೊದಲಿಗೆ ಆ ರೀತಿ ಬರೆದ್ರೆ ಯಾವ ರೀತಿ ಆಗುತ್ತೆ ನೋಡಿ. 1/6 ಪ್ಲಸ್ ಡ್ಯಾಶ್ ಪ್ಲಸ್ 2/6 3.1/2. ನೋಡಿ, ಇದನ್ನು ನಾನು ಪ್ರತ್ಯೇಕ ಮಾಡಿದ್ದೇನೆ. ಇಲ್ಲೇನಿದೆ, ಡ್ಯಾಶ್ 2/6 ಅನ್ನ ಪ್ರತ್ಯೇಕ ಮಾಡಿ ಡ್ಯಾಶ್ ಪ್ಲಸ್ 2/6 ಅಂತ ಮಾಡಿದ್ದೇನೆ. ಹೌದಾ? ಸರಿ, ಮತ್ತೆ ಇಲ್ಲಿ ಯಾಕೆ ಪ್ಲಸ್ ಬಂತು ಸರ್ ಅಂದ್ರೆ ಇಲ್ಲಿ ಏನು ಪ್ಲಸ್ ಇರೋದ್ರಿಂದ ಪ್ಲಸ್ ಬಂದಿದೆ. ಸೊ ಇದು ಚಿಹ್ನೆಗಳನ್ನು ಕೂಡ ಸರಿಯಾಗಿ ಮಾಡಬೇಕು. ಇದನ್ನ ಮತ್ತೆ ಮೆಥಡ್ ಅನ್ನ ತಗೊಂಡು ಚಿಹ್ನೆ ಮೈನಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಈಗ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಹಳ ಸಿಂಪಲ್ ಇದೆ ನೋಡಿ. ಇಲ್ಲಿ 1 ಇದೆ ಮತ್ತೆ ಇಲ್ಲಿ 2 ಇದೆ.
ಹೌದಾ? ಕೆಳಗಡೆ ಛೇದಗಳು 6 6 ಇವೆ. ಈ ರೀತಿ ಇದ್ದಾಗ ಛೇದಗಳು ಸಮ ಇದ್ದಾಗ ಸಿಂಪಲ್ ಉತ್ತರ ಏನಾಗುತ್ತೆ? ಇದನ್ನ ಆಸ್ ಇಟ್ ಈಸ್ ಡ್ಯಾಶ್ ಬರೆದ್ರೆ ಡ್ಯಾಶ್ ಪ್ಲಸ್ 3/6 ಹೌದಲ್ವಾ? ಡ್ಯಾಶ್ ಪ್ಲಸ್ 3/6 ಇಸ್ ಈಕ್ವಲ್ ಟು 3.1/2. ನೀವು ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಇದು ನಮಗೆ ಕನಿಷ್ಠ ರೂಪದಲ್ಲಿ ಇಲ್ಲ. ಕನಿಷ್ಠ ರೂಪ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಡತ ಹೊಡಿತೀವಿ ಅಂತೀವಲ್ವಾ? 3 1 3 2 1/2 ಬಂತು ಅಂದ್ರೆ ಏನಾಯ್ತು? ಈಗಿದು ಡ್ಯಾಶ್ ಪ್ಲಸ್ 1/2 ಅಂದ್ರೆ ಇದನ್ನ ಇಲ್ಲಿ ಬರ್ದ್ ಬಿಡೋಣ. ಕೂಡಿಸಿ ಬರೆದ್ರೆ ಡ್ಯಾಶ್ 1/2 ಆಯ್ತು. ಡ್ಯಾಶ್ 1/2 ಇಸ್ ಈಕ್ವಲ್ ಟು 3.1/2 ಅಂದ್ರೆ ಡ್ಯಾಶ್ ನಲ್ಲಿ ನೋಡ್ರಿ 1/2 ಸೇಮ್ ಇದೆ. ಹಾಗಾದ್ರೆ ಡ್ಯಾಶ್ ನಲ್ಲಿ ಏನ್ ಬರ್ಬೇಕು? ಸಿಂಪಲ್ ಏನ್ ಬರ್ಬೇಕು? ಯೋಚನೆ ಮಾಡಿ. ಡ್ಯಾಶ್ ನಲ್ಲಿ 3 ಬರ್ಬೇಕಾಗುತ್ತೆ. ಹೌದಾ? ಸೊ 3 ಬಂತು. ಈ 3ನ್ನ ಈಗ ಫಿಲ್ ಅಪ್ ಮಾಡೋಣ. ಸೊ ಉತ್ತರ ಏನಾಯ್ತು? 3. ಇದು ನಾನು ನಿಮ್ಗೆ ತಿಳಿಸಿರುವಂತ ಶಾರ್ಟ್ ಕಟ್ ಮೆಥಡ್. 2 ರೀತಿಯ ಶಾರ್ಟ್ ಕಟ್ ಮೆಥಡ್ ಅನ್ನ ಈಗ ನೋಡಿದ್ದೀರಿ. ಹೌದಾ? ಸೊ ಇಲ್ಲಿಗೆ ಈ ಪ್ರಶ್ನೆಗೆ ಉತ್ತರವನ್ನ 2 ರೀತಿಯಲ್ಲಿ ತಿಳಿಸಿದ್ದೇನೆ. ಒಂದು ಶಾರ್ಟ್ ಕಟ್ ಮತ್ತು ಟ್ರೆಡಿಷನಲ್ ಮೆಥಡ್ ನಲ್ಲಿ. ಹೆಚ್ಚಿನ ಪ್ರಶ್ನೆಗಳನ್ನ ಶೇರ್ ಮಾಡ್ತಾ ಹೋಗಿ. ಕಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.